ವಿರೋಧ ಪಕ್ಷಗಳ ಧ್ವನಿಯನ್ನ ಹತ್ತಿಕ್ಕೋದು, ಜನಸಾಮಾನ್ಯರ ಪ್ರಶ್ನೆಗಳನ್ನ ಡಿಜಿಟಲ್ ಲೋಕದಿಂದ ಅಳಿಸಾಕೋದು ಡಿಜಿಟಲ್ ಸರ್ವಾಧಿಕಾರ ಅಲ್ವಾ? ಹಿಟ್ಲರ್ನ ಸರ್ವಾಧಿಕಾರಕ್ಕೂ ಇಂದಿನ ಸರ್ಕಾರದ ಈ ಧೋರಣೆಗೂ ವ್ಯತ್ಯಾಸ ಇದೆಯಾ? ಹೀಗೆ ಮುಂದುವರೆದ್ರೆ ಸಾಮಾಜಿಕ ಮಾಧ್ಯಮಗಳು ಕೇವಲ ಪ್ರಧಾನಿ ಮೋದಿಯವರ ಮತ್ತು ಸರ್ಕಾರದ ಪರವಾಗಿರುವಂತಹ ಜೈಕಾರದ ವೇದಿಕೆಗಳಾಗಿ ಮಾರ್ಪಡೋದು ಖಚಿತ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶಿವಂ ಪವಿತ್ರ. 1975 ಜೂನ್ 25 ಮಧ್ಯರಾತ್ರಿ ದೇಶದಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿನ ಘೋಷಣೆ ಮಾಡ್ತಾರೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಹಲವು ಪತ್ರಿಕೆ ಕಚೇರಿಗಳ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಲಾಗಿತ್ತು, ಪತ್ರಕರ್ತರನ್ನ ಜೈಲಿಗಟ್ಟಲಾಗಿತ್ತು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಹತ್ತಿಕ್ಕಲಾಗಿತ್ತು. ಇದನ್ನ ಪದೇ ಪದೇ ನೆನಪಿಸಿಕೊಳ್ಳುವವರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ನಾಯಕರು. ಆ ಕರಾಳ ದಿನಗಳು ಮತ್ತೆ ಬರಬಾರ್ದು, ನಾವು ಬಿಡೋದೂ ಇಲ್ಲ ಅಂತ ಹೇಳ್ಕೊಳ್ತಾನೆ ನಮ್ಮನ್ನ ಅಘೋಷಿತ ತುರ್ತು ಪರಿಸ್ಥಿತಿಗೆ ದೂಡ್ತಾ ಇದ್ದಾರೆ. ತುರ್ತು ಪರಿಸ್ಥಿತಿನ ಟೀಕಿಸುವಂತ ಅದೇ ಸರ್ಕಾರ ಇದೀಗ ದೇಶವನ್ನ ಮತ್ತೊಂದು ರೀತಿಯ ಡಿಜಿಟಲ್ ತುರ್ತು ಪರಿಸ್ಥಿತಿಗೆ ನೂಗ್ತಾ ಇದೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸೆನ್ಸಾರ್ಶಿಪ್ ಕಾಗದದ ರೂಪದಲ್ಲಿರುವಂತಹ ಪತ್ರಿಕೆಗಳ ಮೇಲಿತ್ತು. ಮಾಧ್ಯಮಗಳು ಸರ್ಕಾರದ ವಿರುದ್ಧ ಸುದ್ದಿ ಪ್ರಕಟಿಸೋದನ್ನ ತಡೆಯಲಾಗಿತ್ತು. ಆದರೆ ಇಂದು ಸರ್ಕಾರದ ಈ ಎಮರ್ಜೆನ್ಸಿ ಡಿಜಿಟಲ್ ರೂಪಕ್ಕೆ ಇಳಿದಿದೆ. ಅಲ್ಗಾರಿದಮ್ ಮತ್ತು ಐಟಿ ಕಾಯ್ದೆಯ ರೂಪದಲ್ಲಿದೆ. ಸರ್ಕಾರದ ವಿಫಲತೆಗಳನ್ನು ಪ್ರಶ್ನಿಸುವಂತ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನ ಸದ್ದಿಲ್ಲದೆ ನಿರ್ಬಂಧಿಸೋ ಪ್ರಕ್ರಿಯೆ ನಡೀತಾ ಇದೆ. ನಾವು ಅವುಗಳನ್ನ ಕಾನೂನು ಕಾಯ್ದೆ ಅನ್ನೋ ದೃಷ್ಟಿಯಿಂದ ನೋಡ್ತಾ ಇದ್ದೇವೆ. ಸೊ ನಿಯಮ ಒಪ್ಪದು ಅಂತ ಹೇಳ್ತೇವೆ, ಆದರೆ ಅದು ಯಾವ ನಿಯಮ, ಯಾರು ರೂಪಿಸಿದ ನಿಯಮ, ಸರಿಯಾಗಿ ಪಾಲನೆ ಆಗ್ತಾ ಇದೆಯಾ ಅನ್ನೋ ಆಯಾಮದಲ್ಲಿ ನಾವೊಮ್ಮೆ ಇಣುಕಿ ನೋಡ್ಬೇಕಲ್ವಾ? ಹೀಗೆ ದೃಷ್ಟಿ ಹಾಯಿಸಿದಾಗ ನಮಗೆ ನಿಧಾನವಾಗಿ ಕಾಣೋದು ಎಲ್ಲವೂ ಮೋದಿಮಯ. ಸದ್ಯ ಸಾಮಾಜಿಕ ಜಾಲತಾಣಗಳು ರಾಜಕೀಯ ಸಿದ್ಧಾಂತಗಳ ಪ್ರಚಾರದ ವೇದಿಕೆ ಆಗೋಗ್ಬಿಟ್ಟಿದೆ. ಆದರೆ ಭಾರತದಲ್ಲಿ ಬಿಜೆಪಿಯ ಬಲಪಂಥೀಯ ಸಿದ್ಧಾಂತಕ್ಕೆ ಮಾತ್ರ ಅವಕಾಶ ಇದೆ. ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸುವ, ವಿಮರ್ಶಿಸುವ ಅಥವಾ ಪ್ರಶ್ನಿಸುವ ಧ್ವನಿಗಳನ್ನು ಸದ್ದಿಲ್ಲದ ಅಡಗಿಸಲಾಗ್ತಾ ಇದೆ. ಅದಕ್ಕಾಗಿ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 69A ಅನ್ನೋ ಅಸ್ತ್ರವನ್ನ ಬಳಸಲಾಗ್ತಾ ಇದೆ. ಇದು ಕೇವಲ ತಾಂತ್ರಿಕ ಪ್ರಕ್ರಿಯೆಯಾಗಿ ಉಳಿದಿಲ್ಲ, ಬದಲಾಗಿ ವ್ಯವಸ್ಥಿತವಾಗಿ ನಡೀತಾ ಇರುವ ಡಿಜಿಟಲ್ ಸೆನ್ಸಾರ್ಶಿಪ್. ಐಟಿ ಕಾಯ್ದೆ ಸೆಕ್ಷನ್ 69A ಅಡಿಯಲ್ಲಿ ಕೇಂದ್ರ ಸರ್ಕಾರ ಯಾವುದಾದ್ರೂ ಒಂದು ವೆಬ್ಸೈಟ್ ಅಥವಾ ಸಾಮಾಜಿಕ ಮಾಧ್ಯಮ ಖಾತೆಯನ್ನು ನಿರ್ಬಂಧಿಸುವ ಅಧಿಕಾರವನ್ನು ಹೊಂದಿದೆ. ದೇಶದ ರಕ್ಷಣೆ, ಸಾರ್ವಭೌಮತೆ ಮತ್ತು ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ತರುವಂತ ಗಂಭೀರ ಕಾರಣಗಳಿದ್ರೆ ಖಾತೆಗಳನ್ನ ಸರ್ಕಾರ ಅಳಿಸಿ ಹಾಕಬಹುದು ಅಥವಾ ಡಿಲೀಟ್ ಮಾಡಬಹುದು. ಆದರೆ ವಾಸ್ತವದಲ್ಲಿ ನಡೀತಾ ಇರೋದೇ ಬೇರೆ. ಜೊತೆಗೆ ಈ ಕಾಯ್ದೆಯಡಿ ಕಾರಣವನ್ನ ಹೇಳದೇನೆ ಕ್ರಮ ಜರುಗಿಸೋ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪಿನ ಉಲ್ಲಂಘನೆಯೂ ಆಗ್ತಾ ಇದೆ. ವಾಸ್ತವದಲ್ಲಿ ಇದು ಸುಪ್ರೀಂ ಕೋರ್ಟ್ನ ತೀರ್ಪು ಉಲ್ಲಂಘಿಸಿದ ಹಾಗಲ್ವಾ? ಸರ್ಕಾರ ನೀಡುವಂಥ ಹೆಚ್ಚಿನ ನಿರ್ಬಂಧದ ಆದೇಶಗಳು ರಹಸ್ಯವಾಗಿರುತ್ತೆ. ಅಂದರೆ ಬಳಕೆದಾರನಿಗೆ ತನ್ನ ಖಾತೆಯನ್ನು ಯಾಕೆ ತೆಗೆದುಹಾಕಲಾಗಿದೆ ಅನ್ನೋ ಕನಿಷ್ಠ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಇನ್ನು ಸಹಯೋಗ್ ಪೋರ್ಟಲ್ ಮೂಲಕ ಸರ್ಕಾರ ಸಾವಿರಾರು URLsಗಳನ್ನು ಮತ್ತು ಖಾತೆಗಳನ್ನು ತೆಗೆದುಹಾಕೋಕೆ ಸಾಮಾಜಿಕ ಮಾಧ್ಯಮ ಕಂಪನಿಗೆ ಆದೇಶ ಕೊಡುತ್ತೆ. 2014ರಿಂದ 2020 ಈ ಅವಧಿಯಲ್ಲಿ ಕೇಂದ್ರ ಒಟ್ಟು 19,172 ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಅಥವಾ URLಗಳನ್ನು ನಿರ್ಬಂಧಿಸಿದೆ. 2014ರಲ್ಲಿ ಕೇವಲ 471ರಷ್ಟಿದ್ದಂಥ ಈ ಸಂಖ್ಯೆ 2020 ವೇಳೆಗೆ ಎಷ್ಟಾಗಿರ್ಬೋದು ಹೇಳಿ? 9,849ಕ್ಕೆ ಏರಿಕೆ ಆಗಿದೆ. ಅಂದರೆ ಸುಮಾರು 2,000% ಹೆಚ್ಚಳ ಆಗಿದೆ. 2024 ಮತ್ತು 2025 ಅವಧಿಯಲ್ಲಿ ಈ ಪ್ರಮಾಣ ಇನ್ನೂ ಹೆಚ್ಚಾಗಿದೆ. ಸೊ ಸಾವಿರಾರು ಖಾತೆಗಳನ್ನು ನಿರ್ಬಂಧಿಸಲಾಗಿದೆ. ಸೊ ಈ ಪೈಕಿ ಬಹುತೇಕ ಖಾತೆಗಳು ಮೋದಿ ನೀತಿಯನ್ನು ಟೀಕಿಸುವ, ವ್ಯಂಗ್ಯ ಚಿತ್ರಗಳನ್ನು ಹಂಚಿಕೊಳ್ಳುವ ಅಥವಾ ಸರ್ಕಾರದ ನಿರ್ಧಾರವನ್ನು ವಿರೋಧಿಸುವ ಅಥವಾ ಪ್ರಶ್ನಿಸುವಂತ ಖಾತೆಗಳೇ ಆಗೋಗಿದೆ. ಸೊ 2015ರ ಐತಿಹಾಸಿಕ ಶ್ರೇಯಸ್ ಸಿಂಘಾಲ್ ವಿರುದ್ಧ ಕೇಂದ್ರ ಸರ್ಕಾರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸೆಕ್ಷನ್ 69A ಅಡಿ ಕಾರಣ ತಿಳಿಸದೆ ಕ್ರಮ ಕೈಗೊಳ್ಳಬಾರದು ಅಂತ ಸ್ಪಷ್ಟವಾಗಿ ಏನೋ ಹೇಳಿದೆ. ಯಾವುದೇ ಮಾಹಿತಿಯನ್ನು ನಿರ್ಬಂಧಿಸುವ ಮೊದಲು ಲಿಖಿತ ಕಾರಣವನ್ನ ಕೊಡಬೇಕು. ಸೆಕ್ಷನ್ 69A ಅತಿ ಅಗತ್ಯ ಇದ್ದಾಗ ಮಾತ್ರ ಬಳಸಬೇಕು. ಬಳಕೆದಾರನಿಗೆ ತನ್ನ ವಾದವನ್ನು ಮಂಡಿಸೋಕೆ ಅವಕಾಶ ಕೊಡಬೇಕು ಅಂತ ಸಹ ತಿಳಿಸಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸೆಕ್ಷನ್ 69A ದುರುಪಯೋಗ ಮಾಡಲಾಗ್ತಾ ಇದೆ. ಮೋದಿ ಸರ್ಕಾರದ ಈ ಕ್ರಮದ ವಿರುದ್ಧ ಎಕ್ಸ್ ಅಂದ್ರೆ ಹಿಂದಿನ ಟ್ವಿಟರ್ ನಂತಹ ಸಂಸ್ಥೆಗಳು ನ್ಯಾಯಾಲಯದ ಮೊರೆ ಹೋಗಿದೆ. ಯಾವುದೇ ಪೂರ್ವ ಮಾಹಿತಿನ ನೀಡದೇನೆ ಇಡೀ ಖಾತೆಗಳನ್ನು ನಿರ್ಬಂಧಿಸೋಕೆ ಒತ್ತಡ ಹೇರಲಾಗ್ತಾ ಇದೆ ಅಂತ ಎಕ್ಸ್ ಈಗಾಗಲೇ ಆರೋಪ ಮಾಡಿದೆ. ನಿರ್ದಿಷ್ಟ ಟ್ವೀಟ್ ಅಥವಾ
ಪೋಸ್ಟ್ ಅನ್ನು ಡಿಲೀಟ್ ಮಾಡೋ ಬದಲಾಗಿ ಇಡೀ ಖಾತೆಯನ್ನು ನಿರ್ಬಂಧಿಸೋದು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವಿರುದ್ಧ ಅಂತ ಎಕ್ಸ್ ವಾದಿಸಿದೆ. ಸೊ ಈ ಸಂಬಂಧ ಎಕ್ಸ್ ಕರ್ನಾಟಕ ಹೈಕೋರ್ಟ್ನಲ್ಲಿ ದಾವೆಯನ್ನು ಹೂಡಿದೆ. ಕೇಂದ್ರ ಸರ್ಕಾರ ರಾಜಕೀಯ ವಿಮರ್ಶಕರ ಖಾತೆಗಳನ್ನು ಗುರಿ ಮಾಡ್ತಾ ಇದೆ ಅಂತ ವಾದಿಸಿದೆ. ಇನ್ನು ಫ್ರೀಡಮ್ ಹೌಸ್ ಮತ್ತು ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ನೀಡಿದಂಥ ವರದಿ ಪ್ರಕಾರ ದೇಶದಲ್ಲಿ ಇಂಟರ್ನೆಟ್ ಸ್ವಾತಂತ್ರ್ಯ ಗಣನೀಯವಾಗಿ ಕುಸಿದಿದೆ. ರೈತ ಹೋರಾಟ ಅಥವಾ ಇತರ ಜನಪರ ಚಳವಳಿಗಳ ಸಮಯದಲ್ಲಿ ಸಾವಿರಾರು ಖಾತೆಗಳನ್ನು ನಿರ್ಬಂಧಿಸಲಾಗಿರುವುದೇ ಇದಕ್ಕೆ ಸಾಕ್ಷಿ. ಸರ್ಕಾರದ ಪರವಾಗಿ ಸುಳ್ಳು ಸುದ್ದಿ ಹರಡುವ ಅಥವಾ ದ್ವೇಷ ಭಾಷಣ ಮಾಡುವಂತಹ ಖಾತೆಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೇನೆ ಕೇವಲ ಸರ್ಕಾರವನ್ನು ಪ್ರಶ್ನಿಸುವಂಥ ವ್ಯಕ್ತಿಗಳ ಖಾತೆಗಳನ್ನು ಸಾರ್ವಜನಿಕ ಸುವ್ಯವಸ್ಥೆಯ ಹೆಸರಲ್ಲಿ ನಿರ್ಬಂಧಿಸಲಾಗ್ತಾ ಇದೆ. ಹೀಗಾದಾಗ ಡಿಜಿಟಲ್ ಇಂಡಿಯಾ ಅನ್ನೋದು ಡಿಜಿಟಲ್ ಸೆರೆಮನೆ ಆಗೋದು ಖಂಡಿತ. 1975ರ ತುರ್ತು ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿಯವರನ್ನು ಟೀಕಿಸೋದು ಅಪರಾಧವಾಗಿತ್ತು. ಇಂದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದಲ್ಲೂ ಸಹ ಅದೇ ನಡೀತಾ ಇರೋದು. ಆದರೆ ಘೋಷಿತ ಅಲ್ಲ, ಅಘೋಷಿತ ಅಷ್ಟೇ ವ್ಯತ್ಯಾಸ. ಸೊ ಮೋದಿ ಸರ್ಕಾರದ ವೈಫಲ್ಯಗಳನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಟೀಕಿಸಿದ್ರೆ ಅದು ಘೋರ ಅಪರಾಧ ಆಗ್ತಾ ಇದೆ. ವಿರೋಧಿಗಳಿಗೆ ದೇಶದ್ರೋಹದ ಪಟ್ಟವನ್ನ ಕಟ್ಟಲಾಗ್ತಾ ಇದೆ. ಸಾರ್ವಜನಿಕ ಶಾಂತಿಗೆ ಧಕ್ಕೆ ತಂದ ಆರೋಪವನ್ನು ಹೊರಿಸಲಾಗ್ತಾ ಇದೆ. ಸೊ ಹೀಗೆ ಮೋದಿ ಸರ್ಕಾರವನ್ನು ವಿರೋಧಿಸಿದವರ ಖಾತೆಗಳು ಸಾಮಾಜಿಕ ಮಾಧ್ಯಮಗಳಿಂದ ಅಳಿಸಿ ಕೊನೆಗೆ ಏನೂ ಉಳಿಯೋದೇ ಇಲ್ಲ. ಕೊನೆಗಲ್ಲಿ ಉಳಿಯೋದು ಮಾತ್ರ ಮೋದಿಮಯ. ಸರ್ಕಾರದ ಪರವಾಗಿ ಕೆಲಸ ಮಾಡುವಂತಹ IT ಸೆಲ್ ಖಾತೆಗಳು ಮತ್ತು ಪ್ರಧಾನಿಯನ್ನು ಹೊಗಳುವ ಭಜನಾ ಮಂಡಳಿಗಳಿಗೆ ಇವ್ರು ಮಾತ್ರ ಉಳ್ಕೊಳ್ಳೋದು ಅನ್ನೋದಂತೂ ಸತ್ಯಾಂಶ. ಸೊ ವಿಮರ್ಶೆನೇ ಇಲ್ಲದೆ ಇರುವಂತಹ ಪ್ರಜಾಪ್ರಭುತ್ವ ಸರ್ವಾಧಿಕಾರಕ್ಕೆ ಸಮ. ವಿರೋಧ ಪಕ್ಷಗಳ ಧ್ವನಿಯನ್ನು ಹತ್ತಿಕ್ಕೋದು, ಜನಸಾಮಾನ್ಯರ ಪ್ರಶ್ನೆಗಳನ್ನ ಡಿಜಿಟಲ್ ಲೋಕದಿಂದ ಅಳಿಸಾಕೋದು ಡಿಜಿಟಲ್ ಸರ್ವಾಧಿಕಾರ ಅಲ್ಲದೆ ಮತ್ತಿನ್ನೇನು? ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಲ್ವಾ? ಹಿಟ್ಲರ್ನ ಸರ್ವಾಧಿಕಾರಕ್ಕೂ ಇಂದಿನ ಸರ್ಕಾರದ ಈ ಧೋರಣೆಗೂ ಏನಾದರೂ ವ್ಯತ್ಯಾಸ ಕಾಣಿಸುತ್ತಾ? ಹೀಗೆ ಮುಂದುವರೆದ್ರೆ ಸಾಮಾಜಿಕ ಮಾಧ್ಯಮಗಳು ಕೇವಲ ಪ್ರಧಾನಿಯವರ ಮತ್ತು ಸರ್ಕಾರದ ಪರವಾಗಿರುವ ಜೈಕಾರದ ವೇದಿಕೆಗಳಾಗಿ ಮಾರ್ಪಡೋದಂತೂ ಖಚಿತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.